ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಹನುಮಂತೇಶ್. ನಾಡಿನ ಪ್ರತಿಯೊಬ್ಬರಿಗೂ ಗಾಂಧಿ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಇವತ್ತಿಗೆ 155ನೇ ಜನ್ಮ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಮಹಾತ್ಮ ಗಾಂಧೀಜಿ ದೇಶಕ್ಕಾಗಿ ಸಾಕಷ್ಟು ಕನಸನ್ನು ಕಂಡವರು. ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮದೇ ಆದ ಒಂದು ಪಾತ್ರವನ್ನು ನಿಭಾಯಿಸಿದರು. ದೇಶದ ಬಗ್ಗೆ ಅನೇಕ ಗುರಿಗಳು ಇದ್ವು. ನಮ್ಮ ದೇಶ ಯಾವ ರೀತಿಯಲ್ಲಿ ನಡಿಬೇಕು ಅಂತ ಸಾಕಷ್ಟು ಕನಸನ್ನು ಕೂಡ ಕಂಡಿದ್ದರು. ಇವತ್ತಿನ ಈ ಪ್ರೈಮ್ ಟೈಮ್ನಲ್ಲಿ ನಮ್ಮ ಸಂಸ್ಥೆಯ ಪ್ರಧಾನ ಸಂಪಾದಕರಾಗಿರುವಂತಹ ಶಿವಶರಣಪ್ಪ ವಾಲಿಯವರು ನನ್ನ ಜೊತೆ ಇದ್ದಾರೆ. ಸರ್, ಮೊಟ್ಟ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬ ಧನ್ಯವಾದ ಸರ್. ಇವತ್ತಿಗೆ ಗಾಂಧೀಜಿಯವರ 155ನೇ ಜನ್ಮ ದಿನಾಚರಣೆ ಭಾರತೀಯರಾದ ನಾವು ಆಚರಣೆ ಮಾಡ್ತಿದ್ದೀವಿ ಮತ್ತು ವಿಶ್ವದಾದ್ಯಂತ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಆಚರಣೆ ಮಾಡ್ತಾ ಇದ್ದಾರೆ ಸರ್. ಆದರೆ ಭಾರತ ದೇಶದ ಬಗ್ಗೆ ಅವರು ಕಂಡಂತಹ ಕನಸುಗಳು ಇವತ್ತು ಎಲ್ಲವೂ ಸಾಕಾರವಾಗಿದೆಯಾ ಸರ್? ಆ ಒಂದು ಹಾದಿಯಲ್ಲಿ ನಡೀತಾ ಇದ್ದೀವಿ ಅನ್ನೋದು ಅಂತ ನೋಡಿ ಹನುಮಂತವ್ರೆ, ನಮ್ಮ ದೇಶದ ಪರಿಸ್ಥಿತಿಯ ಅವಲೋಕನ ಮಾಡಬೇಕಾದ್ರೆ ಇವತ್ತಿನ ದಿವಸ ಹೆಮ್ಮೆ ಅನ್ನಿಸ್ತದೆ. ಮಹಾತ್ಮ ಗಾಂಧೀಜಿಯವರು 1869ರಲ್ಲಿ ಹುಟ್ಟಿ ಇವತ್ತಿಗೆ 155 ವರ್ಷ ಆಯಿತು. ಅವರು ತಮ್ಮ ಜೀವನ ಕಾಲದಲ್ಲಿ ಏನು ಮಾಡಿದರು, ಏನು ಮಾಡಿಲ್ಲ ಎಂಬುದರ ಬಗ್ಗೆ ಮೆಲುಕು ಹಾಕೋದು ಸಹಜ. ಮಹಾತ್ಮ ಗಾಂಧಿಯವ್ರ ಬಗ್ಗೆ ನಾವು ಎಷ್ಟರ ಮಟ್ಟಿಗೆ ಸತ್ಯವನ್ನು ತಿಳಿದುಕೊಂಡಿವಿ, ಎಷ್ಟು ಮಟ್ಟಿಗೆ ಈಗಿನ ಪೀಳಿಗೆಗೆ ಮಹಾತ್ಮ ಗಾಂಧಿ ಬಗ್ಗೆ ಸತ್ಯಾಂಶವನ್ನು ತಿಳಿಸಿಕೊಟ್ಟಿದ್ದಾರೆ, ಇದರ ಬಗ್ಗೆ ವಿಚಾರ ಮಾಡಿದರೆ ಕೆಲವರು ಕಣ್ಣು ಕೆಂಪಾಗುತ್ತದೆ, ಕೆಲವರಿಗೆ ರೋಷ ಹೆಚ್ಚಾಗುತ್ತದೆ, ಕೆಲವರಿಗೆ ಸಂತೋಷ ಆಗ್ತದೆ. ಆದರೆ ಮಹಾತ್ಮ ಗಾಂಧಿಯವರು ಸತ್ಯ ಮತ್ತು ಅಹಿಂಸೆ ಬಗ್ಗೆ ಭಾಳ ಕಠೋರವಾಗಿ ನಡೆದುಕೊಂಡು ಹೋದರು ಅಂತ ಇತಿಹಾಸದಲ್ಲಿ ಓದ್ತೀವಿ. ನನಗೂ ಈಗ 93 ವರ್ಷ. ನಾನು ಅನೇಕ ಮಹಾತ್ಮರನ್ನು ನೋಡ್ಕೊತ ಅವ್ರ ಇತಿಹಾಸ ಓದ್ಕೊತ ಬಂದಿದ್ದೇನೆ. ಮಹಾತ್ಮ ಗಾಂಧಿಯವ್ರ ಬಗ್ಗೆ ಗೌರವ ಇದೆ. ಯಾಕೆ ನಾನು ಈ ಮಾತು ಪುನಃ ಹೇಳ್ತಾ ಇದ್ದೀನಿ ಅಂದರೆ, ನಾನು ಭಾರತ್ ಸೇವಾದಳದಲ್ಲಿ ಸುಮಾರು 35 ವರ್ಷದಿಂದ ಪದಾಧಿಕಾರಿಯಾಗಿ ಕೇಂದ್ರ ಕಚೇರಿಯಲ್ಲಿ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೇನೆ. ಮಹಾತ್ಮ ಗಾಂಧಿಯವರ ಬಗ್ಗೆ ಗೌರವ ಇದೆ. ಅವರಿಗೆ ನಾನು ಇವತ್ತಿನ ದಿವಸ ಒಂದೇ ಮಾತ್ರ ಹೇಳ್ತೇನೆ. ಇವತ್ತಿನ ದಿವಸ ಮತ್ತೊಬ್ಬರು ಲಾಲ್ ಬಹದ್ದೂರ್ ಶಾಸ್ತ್ರಿ, ಅಪರೂಪದ ಪ್ರಧಾನಮಂತ್ರಿ ನಮ್ಮ ದೇಶದ, ಅವ್ರದ್ದು ಸಹಿತ ಜಯಂತಿ ಇದೆ. ಅವರಿಗೂ ವಂದನೆಗಳನ್ನು ಸಲ್ಲಿಸ್ತೀನಿ. ಇವಾಗ ಪ್ರಶ್ನೆ, 155ನೇ ವರ್ಷದ ಜಯಂತಿಯನ್ನು ನಾವು ಭಾರತದಲ್ಲಿ ಆಚರಿಸುತ್ತಿರುವಾಗ ನಮ್ಮ ದೇಶದಲ್ಲಿ ಗಾಂಧೀಜಿಯವರ ಹೆಸರ ಮೇಲೆ ನಡೆದಕ್ಕಂಥ ಬೂಟಾಟಿಕೆ, ನಾನು ಈ ಶಬ್ದ ಬೇಕಂತಲೇ ಬಳಸ್ತಾ ಇದ್ದೀನಿ, ಕ್ಷಮಿಸಬೇಕು. ಅವರ ಹೆಸರಿನಲ್ಲಿ ನಡೀತಕ್ಕಂಥ ವ್ಯಾಪಾರ, ಅವರ ಹೆಸರಿನ ಮೇಲೆ ನಡೀತಕ್ಕಂಥ ಚುನಾವಣೆ, ಇವುಗಳನ್ನು ನೋಡಿದ್ರೆ ಹೇಸಿಗೆ ಬರ್ತದೆ. ಯಾಕಂದರೆ ಮಹಾತ್ಮ ಗಾಂಧಿಯವರು ಸತ್ಯ ಮತ್ತು ಅಹಿಂಸೆ ಬಗ್ಗೆ ಹೋರಾಡಿದರು, ತಮ್ಮ ಜೀವನ ತ್ಯಾಗ ಮಾಡಿದರು ಅಂತ ಹೇಳ್ತಾರೆ. ಯಾವ ಸತ್ಯ, ಯಾವುದು ಅಹಿಂಸೆ, ಇದು ಜನರ ಮುಂದೆ ಹೇಳಬೇಕಾಗ್ತದೆ. ಮಹಾತ್ಮ ಗಾಂಧಿಯವರು ಯಾವ ಸತ್ಯದ ಬಗ್ಗೆ ಮಾಡಿದರು, ಒಂದು ಎಕ್ಸಾಂಪಲ್ ನಾನು ತಮಗೆ ಹೇಳ್ತೀನಿ. ಯಾವಾಗ ನಾವು ಸ್ವತಂತ್ರ ಆಗೋರಿದ್ದೀವಿ 47ಕ್ಕಿಂತ ಮೊದಲು, ಆ ಹೊತ್ತಿಗೆ ಪ್ರಧಾನಮಂತ್ರಿ ಯಾರಿಗೆ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರ ಇತ್ತು. ಪ್ರಧಾನಮಂತ್ರಿ ಮಾಡೋದು ಹೇಗಿತ್ತಂದರೆ, ಯಾರು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಾಗಿರ್ತಾರೋ ಅವರನ್ನೇ ಮಾಡ್ತಿದ್ರು. ಅಂಥ ಹೊತ್ತಿಗೆ ಬೇರೆ ಬೇರೆ ಕಡೆ ಕಾಂಗ್ರೆಸ್ ಕೆಲಸ ಮಾಡ್ತಕ್ಕಂಥ 15 ಕಮಿಟಿ ಸದಸ್ಯರು ಇದ್ದರು. ಅವರ ವಿಚಾರವನ್ನು ಕೇಳಿದಾಗ 13 ಜನರು ಸರ್ದಾರ್ ವಲ್ಲಭಾಯ್ ಪಟೇಲ್ ಹೆಸರು ಕೊಟ್ಟರು. ಉಳಿದವರಿಬ್ಬರು ಬೇರೆ ಬೇರೆಯವ್ರ ಹೆಸರು ಕೊಟ್ಟರು. ಅದ್ರಾಗ ಅತಿ ವಿಷಾದದಿಂದ ಹೇಳಬೇಕಾಗ್ತದೆ, ನೆಹರು ಅವ್ರ ಹೆಸರಿಗೆ ಯಾರೂ ಊಟ ಕೊಟ್ಟಿದ್ದಿಲ್ಲ.
ಆದರೆ ಸತ್ಯವಾದಿ ಅಂತಕ್ಕಂಥ ಮಹಾತ್ಮ ಗಾಂಧಿಯವರು ನೆಹರೂಜಿಯವರನ್ನೇ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೇಳಿದ್ರು. ಹೌದು. ಇದು ಯಾವ ಸತ್ಯ ಅನ್ನೋದು ನನಗೆ ಅರ್ಥ ಆಗಿಲ್ಲ. ಸತ್ಯವಾದಿ ಆದಂಥ ಮಹಾತ್ಮ ಗಾಂಧಿಯವರು 13 ಜನರು ಹೋಗ್ತಕ್ಕಂಥ ಜನರಿಗೆ ಬಿಟ್ಟು ನೆಹರು ಅವರಿಗೆ ಮಾಡಬೇಕಂದ್ರು. ಯಾಕೆ ಅನ್ನೋದು ನನಗೆ ಅರ್ಥ ಗೊತ್ತಾಗಿಲ್ಲ. ಅದಕ್ಕೆ ಮಹಾತ್ಮ ಗಾಂಧಿದು ಯಾವುದು ಸತ್ಯ ನಾನು 93 ವರ್ಷದಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕಾಗಿಲ್ಲ. ಪುಸ್ತಕದಲ್ಲಿ ಬರೆದಿದ್ದ ಅನೇಕ ಓದಿನಿ. ಅವರು ತಮ್ಮ ಆತ್ಮಚರಿತ್ರೆಯಲ್ಲಿ ಕೆಲವು ಸತ್ಯ ಘಟನೆಗಳನ್ನು ನಡೆದಿದ್ದು ಹೇಳಿದ್ದಾರೆ. ಆದರೆ ಇದು ಸತ್ಯ ಅಲ್ಲವಾ? ಇದರ ಬಗ್ಗೆ ಜನರಿಗೆ ಗೊತ್ತಾಗಬಾರ್ದ? ಇದು ಮಹಾತ್ಮ ಗಾಂಧಿ ಸತ್ಯನ? ಅದಲ್ಲದೆ ಅಹಿಂಸೆ ಬಗ್ಗೆ, ಅಹಿಂಸೆ ಅಂದರೆ ಯಾವುದು? ಬೇರೆಯವರು ಬಂದು ವಧೆ ಕೊಟ್ಟರೆ ಹೌದಪ್ಪ ನೀವು ಮಾಡಿದ ಒಳ್ಳೆಯದಾಯಿತು ಅಂತ ಹೇಳೋದು ಅಹಿಂಸೆನ? ಅಥವಾ ತನ್ನ ಆತ್ಮರಕ್ಷಣೆಗಾಗಿ ಪ್ರತೀಕಾರ ಮಾಡೋದು ಅಹಿಂಸೆನ? ಇದು ಇವತ್ತಿನ ಪೀಳಿಗೆಗೆ ತಿಳಿಲಾರದಂತೆ ಆಗಿದೆ. ನಾವು ಸ್ವತಂತ್ರ ಆಗಿ ಏನು ಪಾಕಿಸ್ತಾನ ಮತ್ತು ಭಾರತ ಆಯಿತು, ಆವಾಗ ನೌಕಾಲಿದ್ದಂಗೆ ಎದ್ದಿತ್ತು. ಸಾವಿರಾರು ಜನರಿಗೆ ಪಾಕಿಸ್ತಾನದಿಂದ ಬಿಟ್ಟು ಓಡಿ ಈ ಕಡೆ ಭಾರತ ಕಡೆ ಜನರು ಓಡಿ ಬಂದರು. ಆ ಹೊತ್ತಿಗೆ ಮಹಾತ್ಮ ಗಾಂಧಿ ಅಹಿಂಸೆಗಾಗಿ ಯಾವುದೇ ಸತ್ಯಾಗ್ರಹ ಮಾಡಿದ್ದಿಲ್ಲ. ಆದರೆ ಮುಂದೆ ಜನರು ಪ್ರತಿಭಟನೆ ಎದ್ದು ಅವರಿಗೆ ಕೊಲೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಆವಾಗ ಇವರು ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಇದು ಅಹಿಂಸೆನಾ? ಇವತ್ತು ವಿಚಾರ ಮಾಡಬೇಕಾಗಿದೆ. ಯಾಕಂದರೆ 155 ವರ್ಷ ಕಳೆದರೂ ನಮಗೆ ಗಾಂಧೀಜಿ ಚರಿತ್ರೆ ಬಗ್ಗೆ ಸತ್ಯ ಏನು ಎಂಬುದೇ ಗೊತ್ತಾಗ್ತಾ ಇಲ್ಲ. ಅಹಿಂಸೆ ಯಾವುದು ಗೊತ್ತಾಗ್ತಾ ಇಲ್ಲ, ಹಿಂಸೆ ಯಾವುದು ಗೊತ್ತಾಗ್ತಾ ಇಲ್ಲ. ನೇತಾಜಿ ಸುಭಾಷ್ ಚಂದ್ರ ಬೋಸರು ಚುನಾವಣೆಗೆ ನಿಂತರು ಕಾಂಗ್ರೆಸ್ದು. ಆವಾಗ ಮಹಾತ್ಮ ಗಾಂಧಿಯವರು ಮುಖ್ಯ ಲೀಡರ್ ಆಗಿದ್ದರು. ಆವಾಗ ಪಟ್ಟಾಭಿ ಸೀತಾರಾಮಯ್ಯ ಅವರು ಚುನಾವಣೆಗೆ ನಿಂತರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಅವರ ವಿರುದ್ಧ ನಿಂತರು. ಆವಾಗ ಮಹಾತ್ಮ ಗಾಂಧಿ ಯಾರಿಗಾದರೂ ಓಟ್ ಕೊಡ್ಬೋದು, ಅವ್ರದ್ದು ಹಕ್ಕು. ಆದರೆ ಒಂದು ಭಾಷಣ ಮಾಡಿದ್ರು. ಪಟ್ಟಾಭಿ ಸೀತಾರಾಮಯ್ಯ ಅವರು ಸೋತರೆ ಮಹಾತ್ಮ ಗಾಂಧಿ ಸೋತಂಗಿದೆ, ಅದಕ್ಕಾಗಿ ನೇತಾಜಿ ಅವರಿಗೆ ಓಟ್ ಕೊಡಲಾರ್ದಂಗೆ ಇವರನ್ನು ಆರಿಸ್ಬೇಕು ಅಂದರು. ಇದು ಪಟ್ಟಾಭಿ ಸೀತಾರಾಮಯ್ಯಗೆ ಗೆಲ್ಸೋ ಸಲುವಾಗಿ ಮಹಾತ್ಮ ಗಾಂಧಿಯವರು ಸತ್ಯನ ಇದು? ಅಥವಾ ನೇತಾಜಿ ಸುಭಾಷ್ ಚಂದ್ರ ಬೋಸ್ನಂಥ ಕ್ರಾಂತಿಕಾರಿ, ಭಾರತದ ಮಹಾನ್ ಸುಪುತ್ರ, ಅವನ ವಿರುದ್ಧ ಮಾಡೋದು ಇದು ಸತ್ಯದ ನೀತಿನ, ಅಹಿಂಸದ ನೀತಿಯನ್ನು? ಇದು ಅತಿ ಗೊಂದಲದ ಒಂದು ವಿಷಯವಾಗಿದೆ. ಆದರೆ ಇದು ಯಾಕೆ ಹೇಳ್ತಾ ಇದ್ದೀನಿ? ನಮ್ಮ ಯುವ ಪೀಳಿಗೆ ನಾನು ದಾರಿ ತಪ್ಪಿಸಬಾರ್ದು. ಇದೇ ಸತ್ಯ ಅಂತ ಒಪ್ಪ್ರಿ ಅಂತ ನಾನು ಒತ್ತಾಯ ಮಾಡ್ತಾ ಇಲ್ಲ. ನೀವು ಓದ್ರಿ, ಸಂಶೋಧನೆ ಮಾಡಿರಿ, ಸತ್ಯ ಏನು ಎಂಬುದನ್ನು ಹೊರಗೆ ತನ್ನಿ, ಜನರಿಗೆ ತಿಳಿಸಿ. ಮಹಾತ್ಮ ಗಾಂಧಿಯವ್ರ ಬಗ್ಗೆ ಗೌರವ ಬೇಕು. ಅವರು ನಮ್ಮ ರಾಷ್ಟ್ರ ಸಲುವಾಗಿ ದುಡಿದಿದ್ದಾರೆ. ಕೊಳಗೇರಿಗಳಲ್ಲಿ ಹೋಗಿ ಸ್ವಚ್ಛತೆ ಅಭಿಯಾನವನ್ನು ಮಾಡಿದ್ದಾರೆ. ಬಡವರ ಬಗ್ಗೆ ಅನುಕಂಪ ತೋರಿದ್ದಾರೆ. ಇದು ಎಲ್ಲವೂ ಇದೆ. ಆದರೆ ನಮ್ಮ ರಾಷ್ಟ್ರದ ಮಹಾನ್ ಪುರುಷರಿಗೆ ಯಾವ ರೀತಿ ಅಪಮಾನ ಆಯಿತು ಆವತ್ತೇ ಮಹಾತ್ಮ ಗಾಂಧಿ ಮೌನ ತಾಳಿದರು. ಅಷ್ಟೇ ಅಲ್ಲ, ಭಗತ್ ಸಿಂಗ್ನಂಥ ಮಹಾನ್ ಕ್ರಾಂತಿಕಾರಿ ಹುತಾತ್ಮರಿಗೆ ಒಬ್ಬ ಪುಂಡ ರಾಷ್ಟ್ರದ್ರೋಹಿ ಅಂತಕ್ಕಂಥ ಶಬ್ದನ್ನು ಬಳಸಿದ್ರು. ಇದನ್ನೆಲ್ಲ ನೋಡಿದಾಗ ಮಹಾತ್ಮ ಗಾಂಧಿಯವ್ರ ಸತ್ಯತೆ ಬಗ್ಗೆ ನನಗೆ ಸಂಶಯ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಅವ್ರು ಹೇಳಿದ್ದೇ ಯಾವುದೋ ಅದನ್ನೇ ಸತ್ಯ ಅಂತ ನಂಬಬೇಕು, ಅಥವಾ ಅವ್ರು ಯಾರಿಗೆ ಪ್ರೋತ್ಸಾಹ ಕೊಡ್ತಾರೋ ಅದೇ ಸತ್ಯ ಅಂತ ನಂಬಬೇಕು, ಅಥವಾ ಸತ್ಯ ಅನ್ನೋದು ಒಂದು ಯಾವುದಾದ್ರೂ ಸತ್ಯ ಇದೆಯಾ? ಇದನ್ನು ನಾವು ವಿಚಾರ ಮಾಡುವ ವಿಚಾರ ಇದೆ. ಆದರೆ ಇವತ್ತಿನ ದಿವಸ ಮಹಾತ್ಮ ಗಾಂಧಿಯವ್ರ ಹೆಸರಿನಲ್ಲಿ ಪ್ರತಿಯೊಂದು ಸ್ಥಳದಲ್ಲಿ, ನ್ಯಾಯಾಲಯಗಳಲ್ಲಿ, ಕಚೇರಿಗಳಲ್ಲಿ, ಎಲ್ಲ ಅಧಿಕಾರಿಗಳ ಹಿಂದೆ ಅಥವಾ ರಾಜಕಾರಣಿಗಳ ಹಿಂದೆ, ಮುಖ್ಯಮಂತ್ರಿಯವರ ಕಚೇರಿಗಳಲ್ಲಿ ಎಲ್ಲರ ಹಿಂದೆ ಮಹಾತ್ಮ ಗಾಂಧಿಯವರ ದೊಡ್ಡ ದೊಡ್ಡ ಫೋಟೋ ಹಾಕಿದ್ದಿರ್ತದೆ. ತುಂಬ ಸಂತೋಷ, ಅದರ ಬಗ್ಗೆ ನನಗೇನು ಇರೋದಿಲ್ಲ. ಆದರೆ ಅವರ ತತ್ವಗಳು ಆಚರಣೆಯಲ್ಲಿ ಬರ್ತಾ ಇದೆಯಾ? ಬಡವರ ಬಗ್ಗೆ ಏನಾದರೂ ಅನುಕಂಪ ಜನರು ತೋರ್ತಾ ಇದ್ದಾರಾ? ರಾಜಕೀಯದಲ್ಲಿ ಮಹಾತ್ಮ ಗಾಂಧಿ ಕಿ ಜೈ ಅಂಥೇಳಿ
ಕೋಟ್ಯಾವಧಿ ರೂಪಾಯಿ ಹಣ ಖರ್ಚು ಮಾಡಿ ಚುನಾವಣೆ ಮಾಡ್ತಕ್ಕಂಥವ್ರು ಇವರು ಮಹಾತ್ಮ ಗಾಂಧಿಯವರ ಅನುಯಾಯಿಗಳ? ಇವರು ಮಹಾತ್ಮ ಗಾಂಧಿ ಹೆಸರು ಹೇಳ್ಕೊಲಿಕ್ಕೆ ಯೋಗ್ಯರ? ಇದನ್ನು ಯಾಕೆ ನಿಲ್ಲೋದಿಲ್ಲ? 155 ವರ್ಷ ಕಳೆದ್ವಿ ಮಹಾತ್ಮ ಗಾಂಧಿಯವ್ರ ಹೆಸರು ಮೇಲೆ ವ್ಯಾಪಾರ ಮಾಡ್ಕೊತ, ಅವ್ರ ಹೆಸರಿನಲ್ಲೇ ಬೂಟಾಟಿಕೆ ಮಾಡ್ಕೊತ, ಅವ್ರ ಫೋಟೋ ಹಾಕಿ ನಾವು ನಮ್ಮ ಸ್ವಾರ್ಥನ ಸಾಧಿಸ್ಕೊತ ಬಂದೀವಿ. ಆದರೆ ಮಹಾತ್ಮ ಗಾಂಧಿಯವರ ಸತ್ಯ ಚಿತ್ರವನ್ನು ಸಮಾಜದ ಮುಂದೆ ಬರಬೇಕು. ಅವರ ನಿಜವಾದ ಕೆಲವು ತತ್ವಗಳೇನಿದ್ದು ಅದು ರಾಜಕೀಯದಲ್ಲಿ ಹಾಗೂ ಸಾಮಾಜಿಕ ಜೀವನದಲ್ಲಿ ಸಣ್ಣ ಮಕ್ಕಳು ಉಪಯೋಗ ಆಗುವಂತೆ ಆಗಬೇಕು. ಇಲ್ಲದೇ ಇದ್ದರೆ 150 ಅಲ್ಲ 250 ವರ್ಷಗಳು ಕಳೆದರೂ ಮಹಾತ್ಮ ಗಾಂಧಿಯವ್ರ ಫೋಟೋ ಗೋಡೆ ಮೇಲೆ ಇರ್ತದೆ. ಅವರ ತತ್ವಗಳು ಪುಸ್ತಕದಲ್ಲಿ, ಆ ಪುಸ್ತಕಗಳು ಕಪಾಟುಗಳಲ್ಲಿ ಸುರಕ್ಷಿತವಾಗಿರ್ತವೆ. ಸರ್, ಇವತ್ತು ಗಾಂಧಿ ಜಯಂತಿಯ ನಿಮಿತ್ತ ಜಿಲ್ಲಾ ಆಡಳಿತ ಮತ್ತು ವಾರ್ತಾ ಇಲಾಖೆ ಹೀಗೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಅಲ್ಲಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸರ್, ಖುದ್ದಾಗಿ ನಮ್ಮ ಬೀದರ್ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ತಾವು ದೃಶ್ಯದಲ್ಲಿ ಗಮನಿಸ್ಬೋದು, ಅವರು ಕೂಡ ಸ್ವಚ್ಛತಾ ಕಾರ್ಯಕ್ಕೆ ಇವತ್ತು ಇಳಿದಿದ್ರು, ಸ್ವಚ್ಛತೆಯನ್ನು ಮಾಡಿದರು. ಕೋಟೆಯ ಸುತ್ತಮುತ್ತ ಇರುವಂತಹ ಸಣ್ಣ ಪುಟ್ಟ ಕಸವನ್ನು ಅವರು ತೆಗೆಯುವಂತಹ ಕೆಲಸವನ್ನು ಮಾಡಿದರು. ಸರ್, ಆದರೆ ಬೀದರ್ನಲ್ಲಿ ಒಂದು ನಮ್ಮ ಉತ್ತರ ಕರ್ನಾಟಕ ವಾಹಿನಿಯ ವರದಿಗಾರರು ಮತ್ತು ಕ್ಯಾಮೆರಾ ಪರ್ಸನ್ಗಳು ತಿರುಗಿದಾಗ ವಿವಿಧ ಕಚೇರಿಗಳಲ್ಲಿಯೇ ಸರ್ ಇನ್ನೂ ಸ್ವಚ್ಛತೆನೇ ಕಾಣಿಸ್ತಾ ಇಲ್ಲ. ಜಿಲ್ಲಾಧಿಕಾರಿಗಳು ಕೋಟೆ ಹತ್ರ ಒಂದು ಸ್ವಚ್ಛತೆ ಮಾಡ್ತಾ ಇದ್ದಾರೆ, ಆದರೆ ತಮ್ಮ ಇಲಾಖೆಗೆ ಸಂಬಂಧಪಟ್ಟವರಿಗೆ ಮತ್ತು ಸರ್ಕಾರದಲ್ಲಿ ಇರುವಂತಹ ಎಲ್ಲ ಕಚೇರಿಗಳಲ್ಲಿ ಸ್ವಚ್ಛತೆ ಕಾಪಾಡುವಂತೆ ಏನು ಸುತ್ತೋಲೆ ಹೊಡಿಸ್ಬೇಕಾ ಅಥವಾ ಏನು ಅವರಿಗೆ ಯಾವ ರೀತಿ ಇನ್ಸ್ಟ್ರಕ್ಟ್ ಮಾಡಬೇಕಂತ ಸರ್? ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ನೋಡಿ, ಜಿಲ್ಲಾಧಿಕಾರಿಗಳಾಗಲಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಲಿ ಅಥವಾ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥ SP ಅವರಾಗಲಿ, AC ಅವರಾಗಲಿ, ADC ಅವರಾಗಲಿ, ಇವರು ಸರ್ಕಾರದ ಸುತ್ತೋಲೆ ಏನು ಬರ್ತದೆ ಅದನ್ನು ನೋಡ್ತಾರೆ. ಸರ್ಕಾರ ಸುತ್ತೋಲೆ ಬಂತು, ಇವತ್ತಿನ ದಿವಸ ಗಾಂಧಿ ಜಯಂತಿ ನಿಮಿತ್ತ ಸ್ವಚ್ಛತಾ ಅಭಿಯಾನನ ಮಾಡಬೇಕು. ಆಯಿತು, ಒಂದು ದೊಡ್ಡ ಬೋರ್ಡು ಸ್ವಚ್ಛತಾ ಅಭಿಯಾನದ್ದು ಅದರಲ್ಲಿ ಅವರು ಇರ್ತಾರೆ. ಆಮೇಲೆ ಅನಿವಾರ್ಯವಾಗಿ ಒಂದು ಕಸಬರಿಕೆಯನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾರೆ. ನಮ್ಮ ಮೀಡಿಯಾದವರಿಗೆ ಬೇರೆ ಕೆಲಸನೇ ಇರೋದಿಲ್ಲ, ಇಂಥದ್ದೇ ಬೇಕಾಗಿರ್ತದೆ. ನಾವು ಹೋಗಿ ಅದನ್ನು ಫೋಟೋದಲ್ಲಿ ಸೆರೆ ಹಿಡಿದು ಜಿಲ್ಲಾ ಆಡಳಿತ ಸ್ವಚ್ಛತೆ ಅಭಿಯಾನ ಮಾಡ್ತು ಅಂತ ಹೇಳ್ತೀವಿ. ಸ್ವಚ್ಛತೆ ಅಭಿಯಾನ ಮಹಾತ್ಮ ಗಾಂಧಿಯವರು ಮಾಡಿದ್ದು ಕೊಳಗೇರಿಯಲ್ಲಿ, ಕೊಳಚೆ ಪ್ರದೇಶದಲ್ಲಿ ಎಲ್ಲಿ ಹೊಲಸು ಬಿದ್ದಿರ್ತದೋ ಅಲ್ಲಿ ಲ್ಯಾಟ್ರಿನ್ಗಳು ತೊಳೆದ್ರು, ಅವರು ಸಂಡಾಸಗಳನ್ನು ಸ್ವಚ್ಛ ಮಾಡಿದ್ರು. ಅದು ಸ್ವಚ್ಛತಾ ಅಭಿಯಾನ. ಒಳ್ಳೆ ರೀತಿಯಿಂದ ಮುಖ್ಯ ರಸ್ತೆಯಲ್ಲಿ ಡಾಂಬರ್ ರೋಡ್ ಮೇಲೆ ಎಲ್ಲಿಯಾದರೂ ಒಂದು 4 ಕಸದ ಚೂರುಗಳನ್ನು ಬಿದ್ದಿದ್ದನ್ನು ಆಯ್ದು ಹಾಕೋದು ಸ್ವಚ್ಛತಾ ಅಭಿಯಾನ ಅಲ್ಲ. ಕ್ಷಮಿಸಬೇಕು, ನಾನು ಜಿಲ್ಲಾಡಳಿತ ಮಾಡಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲ. ಸರ್ಕಾರದ ಸುತ್ತೋಲೆ ಪಾಲನೆಯನ್ನು ಮಾಡಿದ್ದಾರೆ. ಸ್ವಚ್ಛತಾ ಅಭಿಯಾನ ಅಂದರೆ ಯಾವುದು ಅಂದರೆ ಸದಾ ಕಾಲದಲ್ಲಿ ನಗರ ಸ್ವಚ್ಛತಾಗಿರಬೇಕು. ಇವತ್ತು ಅತಿ ದುಃಖದಿಂದ ಹೇಳಬೇಕಾಗ್ತದೆ, ನಾವು ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ಹೋದಾಗ ಮೂತ್ರಾಲಯದಲ್ಲಿ ಹೋದರೆ ಅವನು ಒಂದು ಅರ್ಧ ತಾಸು ಅದರಲ್ಲಿ ಲ್ಯಾಟ್ರಿನ್ನಲ್ಲಿ ಹೋಗಿ ಬಂದರೆ ಮತ್ತೆ ಪುನಃ 1 ತಾಸು ಅವನು ದವಾಖಾನೆಗೆ ಹೋಗಬೇಕಾಗ್ತದೆ. ಈ ಪರಿಸ್ಥಿತಿ ಇವತ್ತು ಇದೆ. ಈಗ ಅದು ದವಾಖಾನೆ ಹೊಸದಾಗಿ ಈಗ ಮತ್ತೆ ಪುನಃ DC ಆಫೀಸು ಕಟ್ಟಡ ಹೊಸದಾಗಿ ಆಗ್ತಾಯಿದೆ. ಮುಂದೇನು ಮಾಡ್ತಾರೆ ಗೊತ್ತಿಲ್ಲ. ಆದರೆ ಇವತ್ತಿನ ದಿವಸ ಸಾಮಾನ್ಯ ಜನರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಹೋದ ಮೇಲೆ ಅದರ ಹಿಂದುಗಡೆ ಮರದ ಕೆಳಗೆ ಹೋಗಿ ನೋಡಿ, ಅಲ್ಲಿ ಎಲ್ಲ ರೀತಿಯಿಂದ ಕಸ ಬಿದ್ದಿರ್ತದೆ. ಅದ ಕಡೆ ಹಿಂದುಗಡೆ ಹೋಗಿ ಅಲ್ಲಿ ಎಲ್ಲರೂ ನಿಂತು ಮೂತ್ರಾಲಯದ ಇದು ಮಾಡ್ತಾ ಇರ್ತಾರೆ. ಕಾರಣ ಏನು? ಅವ್ರಿಗೆ ಬೇರೆ ಸ್ಥಳನೇ ಇಲ್ಲ, ಅನಿವಾರ್ಯತೆ ಇದೆ. ಇದು ನಿಸರ್ಗವಾದ ಅಂಥ ಒಂದು ಶಕ್ತಿ, ಅದು ಯಾರಿಗೂ ತಡೀಲಿಕ್ಕಾಗೋದಿಲ್ಲ. ಮೂತ್ರ ಬಂದಾಗ ಅವ್ರು ಎಲ್ಲಾದರೂ ವಿಸರ್ಜನೆ ಮಾಡಲೇಬೇಕಾಗ್ತದೆ. ಸ್ವಲ್ಪ ಆಸರೆ ಸಿಕ್ಕರಾಯಿತು, ಅದು ಜಿಲ್ಲಾಧಿಕಾರಿ ಕಚೇರಿ ಇರ್ಬೋದು, ಜಿಲ್ಲಾಧಿಕಾರಿಯವ್ರ ಮನೆ ಆದರೂ ಇರ್ಬೋದು, ಆಸರೆ ಸಿಕ್ಕರೆ ಅವರು ಅಲ್ಲೇ ನಿಂತು ವಿಸರ್ಜನೆ ಮಾಡ್ತಾರೆ. ಅದಕ್ಕೆ ಇವತ್ತಿನ ದಿವಸ ನಾವು ನಗರಸಭೆಯಲ್ಲಿ ಹೋಗಿ ಅಲ್ಲಿ ಮೂತ್ರಾಲಯ ಇಲ್ಲ,
ಇದು ನಗರದ ಸ್ವಚ್ಛತೆ ಕಾಪಾಡ್ತಕ್ಕಂಥ ನಗರಸಭೆ, ಅಲ್ಲಿ ಮೂತ್ರಾಲಯವೇ ಇಲ್ಲ. ಹೊರಗಡೆ ನಿಂತೆ ಜನರು ಮಾಡ್ತಾರೆ. ನೀವು ಯಾರಾದರೂ ಹೋಗಿ ಅಲ್ಲಿ ಗಮನಿಸ್ಬೋದು. ತಹಸೀಲ್ ಆಫೀಸ್ನಲ್ಲಿ ಅಲ್ಲೇನು ಪಾರ್ಕಿಂಗ್ ಸಲುವಾಗಿ ಟಿನ್ಗಳು ಹೊಡೆದಾರೆ, ಅಲ್ಲಿ ಹೋಗಿ ನೋಡಿ. ನೀವು ಹೋದರೆ ರೋಗಿಯಾಗಿ ಹೊರಗೆ ಬರ್ತೀರಿ. ಅಷ್ಟು ಕಸ ಬಿದ್ದಿದೆ, ಅಷ್ಟು ಮೂತ್ರದ ವಾಸನೆ ಇದೆ. ಇದನ್ನು ನೋಡುವವರು ಯಾರು? ಆದರೆ ಇವತ್ತಿನ ದಿವಸ ಪತ್ರಿಕೆಯಲ್ಲಿ ಬರ್ತದೆ, ಮಾಧ್ಯಮದಲ್ಲಿ, ನಾವು ನಮ್ಮ ನ್ಯೂಸ್ ಚಾನಲ್ನಲ್ಲಿ ಬರಿತೀವಿ, ಜಿಲ್ಲಾ ಆಡಳಿತದಿಂದ ನಗರ ಸ್ವಚ್ಛತಾ ಅಭಿಯಾನ ನಡೀತು ಅಂತ. ಈಗಾಗಲೇ ಬರ್ದಿದ್ದೀವಿ ಸರ್, ಈಗಾಗಲೇ ನಮ್ಮ ಚಾನಲ್. ಹಾಂ, ನೀವು ಬರ್ದಿದ್ರಿ. ಅದು ಅವರು ಸುತ್ತೋಲೆ ಕಾರ್ಯಕ್ರಮ ಮಾಡಿದ್ರು, ನೀವು ನಿಮ್ಮ ಡ್ಯೂಟಿ ಮಾಡಿದ್ರಿ. ಆದರೆ ನಿಜವಾದ ಸ್ವಚ್ಛತೆ ಆಯಿತಾ? ಇದ್ರ ಬಗ್ಗೆ ಹೇಳೋರು ಯಾರು? ಇದು ಟೀಕೆ ಅಲ್ಲ, ಆತ್ಮಾವಲೋಕನ. ನಮ್ಮ ಜಿಲ್ಲೆಯಲ್ಲಿ ಎಲ್ಲಕ್ಕ ದೊಡ್ಡ ಬ್ಯಾಂಕ್ ಅಂತ ಹೇಳ್ತಕ್ಕಂಥದ್ದು DCC ಬ್ಯಾಂಕ್. ಅದು ಸುತ್ತಲೂ ಹಂದಿಗಳು, ನಾಯಿಗಳು ತಿರುಗಾಡೋದೇ ನಾವು ನೋಡ್ತೀವಿ. ಒಂದೊತ್ತಿಗೆ DCC ಬ್ಯಾಂಕಿನವರು ತಮ್ಮ ಬ್ಯಾಂಕಿನ ಸುತ್ತಲೂ ಸ್ವಚ್ಛತೆ ಅವರು ಇಟ್ಕೊಳ್ತಾ ಇಲ್ಲ, ಅಥವಾ ನಗರಸಭೆಯವರು DCC ಬ್ಯಾಂಕಿನ ಸುತ್ತಲೂ ಕಸದ ಗುಂಡೆಯನ್ನು ಮಾಡಿದ್ದಾರೋ ಅರ್ಥ ಆಗ್ತಾ ಇಲ್ಲ. ಅಷ್ಟೇ ಅಲ್ಲ, ಯಾವುದಾದ್ರೂ ಮಂದಿರ ಹತ್ತಿರ ಹೋಗ್ರಿ, ಗಣೇಶ ಇದ್ದಾನೆ, ಎಲ್ಲ ಲೀಡರ್ಗಳು ಬಂದಾಗ ಅಲ್ಲೇ ಭಾಷಣ ಬಿಗಿತಾರೆ. ಅದು ಸುತ್ತಮುತ್ತಲೂ ಸಂಪೂರ್ಣ ಮೂತ್ರಾಲಯ ಪ್ಲೇ ಮಾಡಿದ್ದಾರೆ, ಕಸದ ಗುಂಡೆ ಇದೆ. ಇದನ್ನೆಲ್ಲ ನೋಡಿದ್ರೆ ನನಗಂತೂ ತುಂಬ ವ್ಯಥೆ ಆಗ್ತದೆ. ಇದೇ ಸ್ವಾತಂತ್ರ್ಯ ನಾವು ನೋಡಬೇಕಾಗಿತ್ತ? ಇದಕ್ಕೆ ನಾವು ಸ್ವಾತಂತ್ರ್ಯ ಅನ್ಬೇಕಾ? ಈ ಸ್ವಾತಂತ್ರ್ಯ ಸಲಕ್ಕೆ ನಾವು ಹೋರಾಡಿದೆವ? ಮಹಾತ್ಮ ಗಾಂಧಿಯವರು ಇದೇ ಸ್ವಚ್ಛತೆಯಿಂದ ನಮಗೆ ಕಲಿದ್ರ? ಇವತ್ತು ಅವ್ರ ಜಯಂತಿ ದಿವಸ ನಾವು ಅವರಿಗೆ ನೆನೆಸ್ಕೊಳ್ಬೇಕಾದ್ರೆ ಈ ಚಿತ್ರಣಗಳೇ ನಾವು ನೋಡಬೇಕಾ ಅಂತಕ್ಕಂಥ ಒಂದು ಪರಿಸ್ಥಿತಿ ಬರ್ತದೆ. ಅದೇ ರೀತಿ ಮೊನ್ನೆ ಭಗತ್ ಸಿಂಗ್ ಅವರ ಜಯಂತಿ ಕಾರ್ಯಕ್ರಮ ಆಗಿರುತ್ತೆ ಸರ್. ಜಿಲ್ಲಾಡಳಿತ ಯಾರು ಮಾಡಿದಾರೋ ಕಾರ್ಯಕ್ರಮ ಅಲ್ಲಿ ಹೂವಿನ ಹಾರ ಎಲ್ಲ ಹಾಕಿದ್ದಾರೆ ಸರ್. ಆದರೆ ಪಕ್ಕದ ನಾವು ನಮ್ಮ ಕ್ಯಾಮ್ರಾದ ದೃಶ್ಯದಲ್ಲಿ ಎಲ್ಲವೂ ಸೆರೆ ಹಿಡ್ಕೊಂಡು ಬಂದಿದ್ದೀವಿ ಸರ್. ಸುತ್ತಮುತ್ತಲೂ ಎಲ್ಲ ಗುಟ್ಕಾ, ಪಾನ್ ಮಸಾಲ ಆಗದಿರೋದು ಇಲ್ಲೇ ಸರ್, ನಮ್ಮ ಸ್ಟುಡಿಯೋದಿಂದ 500 ಮೀಟರ್ ದೂರದಲ್ಲಿರುವಂಥದ್ದೇ ಘಟನೆ. ಹೌದು, ನೀವು ಅಷ್ಟೇ ಅಲ್ಲ, ಇವಾಗ ನೋಡಿ, DCC ಬ್ಯಾಂಕು ದೂರಿಲ್ಲ, ನಮ್ಮ ಕಚೇರಿಯೂ ದೂರಿಲ್ಲ. ನಮ್ಮ ಕಚೇರಿ ಮುಂದುಗಡೆನೆ ನಿಂತು ಮೂತ್ರವನ್ನು ವಿಸರ್ಜನೆ ಮಾಡ್ತಾ ಇರ್ತಾರೆ. ಕಾರಣ ಏನು? ಅವ್ರಿಗೆ ಬೇರೆ ವ್ಯವಸ್ಥೆ ಇಲ್ಲ. ನಗರಸಭೆಯವರು ವ್ಯವಸ್ಥೆ ಮಾಡಿಲ್ಲ, ಜಿಲ್ಲಾ ಆಡಳಿತ ಆ ಕಡೆ ಲಕ್ಷ್ಯ ಕೊಟ್ಟಿಲ್ಲ, ನಾವು ಅದಕ್ಕೆ ಯಾವುದೂ ಏನೂ ಮಾಡೋದಿಲ್ಲ. ಅಷ್ಟೇ ಅಲ್ಲ, ಶೆರೆ ಮಾರೋ ಅಂಗಡಿಗಳು ಶಾಲೆ ಪಕ್ಕದಲ್ಲಿರ್ತವೆ, ಮಂದಿರ ಪಕ್ಕದಲ್ಲಿರ್ತವೆ. ಮಹಾತ್ಮ ಗಾಂಧಿ ಕಿ ಜೈ ಅಂಥೇಳಿ ಶೆರೆ ಕುಡಿತಾರೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಮಹಾತ್ಮ ಗಾಂಧಿ ಆಗಲಿ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರಾಗಲಿ ಜಯಂತಿ ಆಚರಣೆ ಮಾಡುವಾಗ ಅವ್ರ ಜೀವನದ ಮೌಲ್ಯವನ್ನು ನಾವು ಕಂಡುಹಿಡಿಬೇಕು. ಜಿಲ್ಲಾ ಆಡಳಿತ ಸರ್ಕ್ಯುಲರನ್ನು ಕಂಪ್ಲೀಟ್ ಮಾಡಿ ಮೇಲೆ ಇದು ಮಾಡಿದ್ವಿ ಅಂತ ರಿಪೋರ್ಟ್ ಕಳ್ಸೋಕ್ಕಿಂತಲೂ ನಗರದಲ್ಲಿ ವಾರಕ್ಕೆ ಒಂದು ಸಲ, ಒಂದು ಅರ್ಧ ತಾಸು ಕೆಲವು ಮುಖ್ಯ ಸ್ಥಳಗಳಲ್ಲಿ ಅಡ್ಡಾಡಿದರೆ ಅವರಿಗೆ ಸ್ವಚ್ಛತೆ ಎಂಬುದು ಏನು ಒಂದು ಗೊತ್ತಾಗ್ತದೆ. ಅಷ್ಟೇ ಅಲ್ಲ, ಸ್ವಚ್ಛತೆ ಬಗ್ಗೆ ನಾನು ಇನ್ನೂ ಒಂದು ವಿಶೇಷ ಹೇಳ್ತೀನಿ. ಇವು ದೊಡ್ಡ ದೊಡ್ಡ ಕಂದಗಳಿದ್ದಂತೆ ನಾಲಿಗಳಿವೆ, ಅವುಗಳು ನೋಡಿದ್ರೆ ಸೊಳ್ಳೆಯನ್ನು ಸಾಕ್ತಕ್ಕಂಥ ಸಂಸ್ಥೆಯಾಗಿದೆ. ಅವಕ್ಕೆ ಮನೆಗಳಾಗಿದೆ. ಯಾವುದೇ ನಾಲಿ ನೋಡ್ರಿ ನೀವು, ಅಲ್ಲಿ ಯಾವುದೇ ರೀತಿ ನೀರು ಹಾದು ಮುಂದೆ ಹೋಗೋದಿಲ್ಲ. ಜಿಲ್ಲಾ ಆಡಳಿತ ಅನ್ಬೋದು ಇದು ನಗರಸಭೆಯವ್ರ ಕೆಲಸ ರೀ, ನಮ್ಮದೇನಲ್ಲ, ಅವರು ಮಾಡಬೇಕು ಅಂತ. ಆದರೆ ಜಿಲ್ಲಾ ಆಡಳಿತದವರು ಅದ್ರ ಮೇಲೆ ನಿಗಾ ಇಡಬೇಕು. ಆದರೆ ಮತ್ತೊಂದು ವಿಶೇಷವಾಗಿ ಈಗಿನ ಜಿಲ್ಲಾಧಿಕಾರಿಗೆ ಒಂದು ಕಿವಿ ಮಾತು ಹೇಳ್ತೀನಿ, ನಗರಸಭೆ ಎಲ್ಲ ಹಣ ದೋಚಿ ಈ ನಾಲಿಗಳು ಮಾಡಿದ್ದು ಜಿಲ್ಲಾಧಿಕಾರಿಗಳವರೇ ಮೊದಲಿನವರು. ಅದಕ್ಕೆ ಅದು ಹಳೆ ಫೈಲ್ ತೆಗೆದು ನೋಡಿದ್ರೆ ಅವ್ರಿಗೆ ಗೊತ್ತಾಗ್ತದೆ. ಅದಕ್ಕೆ ಯಾರ್ದು ಜವಾಬ್ದಾರಿ ಯಾರ್ದಿಲ್ಲ ಅಂತ ಒಬ್ಬರ ಮೇಲೆ ಒಬ್ಬರು ಹಾಕೋದಕ್ಕಿಂತಲೂ ನಮ್ಮ ನಗರ ಸ್ವಚ್ಛವಾಗಿಲ್ಲ, ಮಹಾತ್ಮ ಗಾಂಧಿ ಹೆಸರ ಮೇಲೆ ಇದು ಬೂಟಾಟಿಕೆ ಸಾಕು. ನಿಜವಾದ ಸ್ವಚ್ಛತೆ ಮಾಡಲಿಕ್ಕೆ ಪ್ರಾರಂಭ ಆಗಬೇಕು. ಆಡಳಿತ ಮಾಡಿಲ್ಲ ಅಂತಂದರೆ ಜನರು ಎಚ್ಚೆತ್ಕೊಳ್ಬೇಕು, ಓಣಿಯ ಜನರು ಎಚ್ಚರಾಗಬೇಕು. ತಾವು ಸ್ವತಃ ಮುಂದಾಗಿ ಈ ಕಾರ್ಯವನ್ನು ಮಾಡಬೇಕು. ಇದು ಕೇವಲ ಸರ್ಕಾರದ ಕೆಲಸ ಅಲ್ಲ, ಸಮಾಜದ ಕೆಲಸ ಎಂಬುದು ನಾವು ನಾಗರಿಕರು ಅರಿಬೇಕು. ಸರ್, ಅದೇ ರೀತಿ ನಮ್ಮ ವಾಹಿನಿಗೆ ಕೆಲವೊಬ್ರು ಹೇಳಿದರು ಸರ್, ಈ ಮೊದಲು ಇವಾಗ ಬೀದರು ಎಲ್ಲರಿಗೂ ಕೇಂದ್ರ ಸ್ಥಾನ ಸರ್. ಇಲ್ಲಿಂದ ಈ ಔರಾದು, ಕಮಲ್ ನಗರು ಮತ್ತು ಈ ಚಿಡುಗುಪ್ಪ, ಹುಣಸೂರಿಂದ ಈ ಶಾಲೆಗೆ ವಿದ್ಯಾರ್ಥಿನಿಯರು ಬರ್ತಾರೆ ಸರ್. ಆದರೆ ಅವ್ರಿಗೆ ಶೌಚಕ್ಕೆ ಸರ್ ಕಾಲೇಜುಗಳಲ್ಲಿ ಒಳ್ಳೆ ವ್ಯವಸ್ಥೆ ಇಲ್ಲ. ಬಸ್ ಸ್ಟ್ಯಾಂಡಲ್ಲಿ ಹೋಗ್ಬೇಕಾದ್ರೆ ಯಾರೋ ಬಿಹಾರಿಗಳಿಗೆ ಅವರು ಟೆಂಡರ್ ಕೊಟ್ಟಿರ್ತಾರೆ. ಪಾಪ ಹೆಣ್ಣು ಮಕ್ಕಳು ಶೌಚಕ್ಕೆ ಹೋಗ್ಬೇಕಾದ್ರೆ ಬೀದರ್ ಜಿಲ್ಲೆಯಲ್ಲಿ ಪರದಾಡುವಂಥ ಸ್ಥಿತಿ ಇದೆ ಸರ್. ಇದ್ರ ಬಗ್ಗೆ ಹೇಳೋದಾದರೆ ಸರ್.
ಒಂದು ಈ ಸರ್ಕಾರ ಟೆಂಡರ್ ಯಾಕೆ ಕೊಡ್ತದೆ ಅದ್ರ ಬಗ್ಗೆನೂ ನಾವು ವಿಚಾರ ಮಾಡಬೇಕು. ಸುಲಭ ಶೌಚಾಲಯ ಅಂಥೇಳಿ ಪುಕ್ಕಟೆಯಾಗಿ ನೀವು ತಯಾರು ಮಾಡಿ ಕೊಟ್ಟರೆ ಅಲ್ಲಿ ಹೋದವರು, ಶೌಚಾಲಯಕ್ಕೆ ಹೋದವರು ಯಾರೊಬ್ಬರೂ ನೀರು ಅದರಲ್ಲಿ ಬಳಸೋದಿಲ್ಲ. ಆಮೇಲೆ ಅಲ್ಲಿ ನೀರು ಬಳಸಲಿಕ್ಕೆ ವ್ಯವಸ್ಥೆನೂ ಇರೋದಿಲ್ಲ. ಅದರಿಂದಾಗಿ ಅವರು ಯಾರಿಗಾದ್ರೂ ಕಾಂಟ್ರಾಕ್ಟ್ ಕೊಡ್ತಾರೆ. ಆ ಕಾಂಟ್ರಾಕ್ಟ್ದವರು ಅದು ಸ್ವಚ್ಛ ಮಾಡೋದಕ್ಕಿಂತಲೂ ಹೆಚ್ಚಿಗೆ ಹಣ ಗಳಿಸುವ ಒಂದು ಉದ್ಯೋಗವನ್ನು ಮಾಡ್ಕೊಂಡಿರ್ತಾರೆ. ನಿಜವಾಗಿ ನೋಡಿದ್ರೆ ಸುಲಭ ಶೌಚಾಲಯ ಸಾರ್ವಜನಿಕ ಸ್ಥಳದಲ್ಲಿ ಇರಲಿ, ಅಲ್ಲಿ ಹಣ ಕೊಟ್ಟು ಹೋಗಲಿ. ಬಸ್ ಸ್ಟ್ಯಾಂಡು, ಶಾಲೆ ಅಥವಾ ದೇವಸ್ಥಾನ ಇಂಥದ್ದು ಕಡೆ ಸರ್ಕಾರ ಕಡೆಯಿಂದ ಆಗಲಿ ದೇವಸ್ಥಾನ ಕಡೆಯಿಂದ ಆಗಲಿ ಫ್ರೀಯಾಗಿ ಅಲ್ಲಿ ಶೌಚಾಲಯ ಇರಬೇಕು. ಆ ಸ್ವಚ್ಛತೆ ಕಾರ್ಯವನ್ನು ಮಾಡಬೇಕು. ಅದು ಇವತ್ತಿನ ಶಾಲೆ ಮಕ್ಕಳಿಗೆ ಅಷ್ಟೇ ಅಲ್ಲ, ಹಳ್ಳಿದಿಂದ ಬರ್ತಕ್ಕಂಥ ಜನರಿಗೂ ತೊಂದರೆ ಇದೆ. ಅದಕ್ಕೆ ಸರ್ಕಾರ ಈ ಕಡೆ ಗಮನ ಹರಿಸಬೇಕು. ಎಷ್ಟು ಹಣ ಪುಕ್ಕಟ್ಟೆ ಖರ್ಚು ಮಾಡ್ತಾ ಇರ್ತಾರೆ ಪ್ರಚಾರಕ್ಕಾಗಿ, ಅದರಲ್ಲಿ ಇಂಥ ಕಾರ್ಯವನ್ನು ಮಾಡಿದ್ರೆ ಒಳ್ಳೆಯದಾಗ್ತದೆ. ಏನಾದರೂ ಒಂದು ಪ್ರಾಕ್ಟಿಕಲ್ ಕೆಲಸ ಮಾಡಬೇಕು. ಕಾಟಾಚಾರಕ್ಕಾಗಿ ಸರ್ಕಾರ ಸುತ್ತೋಲೆ ಪೂರ್ಣ ಮಾಡೋ ಸಲುವಾಗಿ ಕಾರ್ಯ ನಡೆದರೆ ಅದು ಒಳ್ಳೆಯದಲ್ಲ, ಸಮಾಜಕ್ಕೂ ಒಳ್ಳೆಯದಲ್ಲ, ಕೇವಲ ಹಣದ ದುರುಪಯೋಗ. ಸರ್, ನಾವು ನಮ್ಮ ಪತ್ರಕರ್ತರ ಜೀವನ ಹೆಂಗಿದೆ ಅಂದರೆ ಸರ್, ನಮ್ಮ ಬಗ್ಗೆ ನಾವು ಹೇಳ್ಕೊಂಡ್ರೆ ಇವ್ರ ಬಗ್ಗೆ ಇವರು ವಿಮರ್ಶೆ ಮಾಡ್ಕೊತಾರೆ, ಬೇರೆಯವ್ರ ಬಗ್ಗೆ ಕಠೋರವಾಗಿ ಮಾತಾಡಿದ್ರೆ ಇವರಿಗೆ ಏನೋ ವಿರೋಧ ಮಾಡ್ತಾರೆ. ನಮ್ಮ ಪತ್ರಕರ್ತರ ಜೀವನನೇ ಹಿಂಗೆ ಸರ್, ಪ್ರತಿಯೊಬ್ಬರು ವಿರೋಧ ಮಾಡಿದರೂ ತಪ್ಪಾಗುತ್ತೆ, ಪರವಾಗಿ ಮಾತಾಡಿದರೂ ತಪ್ಪಾಗುತ್ತೆ. ಆದರೆ ಇಲ್ಲೊಬ್ಬ ಯುವಕ ಬೀದರ್ನಲ್ಲಿ ಸರ್, ಆದಿಶ್ ವಾಲಿ ಅಂತ, ಅವರ ಕನ್ನಡ ಪ್ರೇಮಕ್ಕೆ ಇಡೀ ರಾಜ್ಯವೇ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದೆ ಸರ್. ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂತಹ DK ಶಿವಕುಮಾರ್ ಕೂಡ ಅವರು ಏನು ಲಂಡನ್ ಸಂಸತ್ನಲ್ಲಿ ಮಾಡಿರುವಂತಹ ಒಂದು ಭಾಷಣದ ತುಣುಕಲ್ಲಿ ಕನ್ನಡದಲ್ಲಿ ಮಾತನಾಡ್ತಾರೆ ಸರ್. ಲಂಡನ್ನಲ್ಲಿ ವ್ಯಾಸಂಗ ಮಾಡ್ತಿದ್ರು, ಮತ್ತು ಅದೇ ಒಂದು ಸಂದರ್ಭದಲ್ಲಿ ಬಸವಣ್ಣನವರ ಇವನಾರವ ವಚನವನ್ನು ಪಠಿಸ್ತಾರೆ ಸರ್. ಈ ವಿಡಿಯೋ ಸಾಕಷ್ಟು ವೈರಲ್ ಆಯಿತು ಸರ್. ಅದಕ್ಕೆ DK ಶಿವಕುಮಾರ್ ಅವರು ಕೂಡ ತಮ್ಮ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ, ಈ ಹುಡುಗನ್ನ ಭೇಟಿಯಾಗಿದ್ದೆ, ತುಂಬ ಕನ್ನಡದ ಬಗ್ಗೆ ಬಹಳಷ್ಟು ಒಳ್ಳೆಯ ಗೌರವ ಇದೆ, ಎಲ್ಲಾನು ಬರ್ಕೊಂಡಿದ್ದಾರೆ ಸರ್. ಇದಕ್ಕಿಂತಲೂ ಮೊದಲು 1 ವರ್ಷದ ಹಿಂದೆ ಈಗ ಇನ್ನೊಂದು ತಾವು ಘಟಿಕೋತ್ಸವದ ಸಂದರ್ಭದಲ್ಲಿ ಕನ್ನಡ ಧ್ವಜವನ್ನು ಹಾರಿಸಿದಂಥ ವಿಡಿಯೋ ವೈರಲ್ ಆಗಿತ್ತು ಸರ್. ಆದರೆ ವಿಶೇಷವಾಗಿ ಅವರು ಒಂದು ಮಾತನ್ನು ಹೇಳ್ತಾರೆ, ನಮ್ಮ ಅಜ್ಜನವರಾದಂಥ ಶಿವಶರಣಪ್ಪ ವಾಲಿ ಅವರ ಒಂದು ಪ್ರೇರಣೆ, ಅವರ ಒಂದು ಕನ್ನಡ ಅಭಿಮಾನವೇ ನನಗೆ ಈ ಮಟ್ಟಿಗೆ ನನಗೂ ಕೂಡ ಪ್ರೇರಣೆ ನೀಡಿದೆ ಅಂತ. ಸೊ ಇವತ್ತು ನನ್ನ ಜೊತೆ ಶಿವಶರಣಪ್ಪ ವಾಲಿ ಅವರೇ ಇದ್ದಾರೆ. ಆ ಒಂದು ಕನ್ನಡದ ಕುವರ ಅಂತ ಏನು ನಾವು ಆದಿಶ್ ವಾಲಿ ಅವರನ್ನ ಕರಿತೀವಿ, ಆದಿಶ್ ವಾಲಿ ಅವರ ಪ್ರೇರಣೆಯಾಗಿರುವಂತಹ ಶಿವಶರಣಪ್ಪ ವಾಲಿ ಅವರೇ ನಮ್ಮ ಜೊತೆ ಇದ್ದಾರೆ ಸರ್. ಒಬ್ರು ಪತ್ರಕರ್ತರಾಗಿ ನಾವು ಬೇರೆ ಸುದ್ದಿಗಳನ್ನ ನಾವು ಹೇಳ್ತೀವಿ ಸರ್. ಆದರೆ ಇವತ್ತು ಒಂದು ವಿಶೇಷ ಏನಂದ್ರೆ, ನಿಮ್ಮನ್ನ ಪ್ರೇರಣೆಯಾಗಿಟ್ಕೊಂಡಂತಹ ನಿಮ್ಮ ಮೊಮ್ಮಗ ಇಡೀ ಲಂಡನ್ ಮತ್ತೆ ಕರ್ನಾಟಕದಲ್ಲಿ ಎಲ್ರಿಗೂ ಮಾದರಿಯಾಗಿದ್ದಾರೆ ಸರ್. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, ನೋಡಿ, ಪತ್ರಕರ್ತರಿಗೆ ಯಾರು ವಿರೋಧ ಆಗ್ತಾರೆ, ಯಾರು ಪ್ರೀತಿ ಮಾಡ್ತಾರೆ, ಈ ಪ್ರಶ್ನೆ ಬೇರೆ. ನಮ್ಮ ಪತ್ರಕರ್ತರಿಗೆ ಯಾರು ಗೆಳೆಯರಲ್ಲ, ಯಾರು ವೈರಿಗಳಲ್ಲ. ಅವ್ರ ಬಗ್ಗೆ ಸ್ವಲ್ಪ ಹೊಗಳಿದ್ರೆ ಒಳ್ಳೆಯವ ಅಂತಾರೆ, ಸತ್ಯವನ್ನು ಬರೆದ್ರೆ ಅವನು ಕೆಟ್ಟವ ಅಂತ ಹೇಳ್ತಾರೆ. ಅವ್ರು ಕೆಟ್ಟವ್ರು ಅಂದಾಗ ನಾವು ಕುಗ್ಗಬಾರ್ದು, ಒಳ್ಳೆಯವ್ರು ಅಂದಾಗ ಹಿಗ್ಗಬಾರ್ದು. ಅದು ಅವ್ರ ಕೆಲಸ ಅವ್ರು ಮಾಡ್ತಾರೆ. ನಮ್ಮ ಧರ್ಮವನ್ನು ನಾವು ಪತ್ರಿಕಾ ಧರ್ಮ ನಿಭಾಯಿಸಬೇಕು. ಇವಾಗ ನೀವು ಆದೇಶ ಬಗ್ಗೆ ಹೇಳಿದ್ರಿ, ನನಗೆ ಹೆಮ್ಮೆ ಅನ್ನಿಸ್ತದೆ ನನ್ನ ಮೊಮ್ಮಗ ಅಂತ ಹೇಳ್ಕೋದಿಕ್ಕೆ. ಯಾಕಂದರೆ ಹೊಗಳಿಕೆ ಇದ್ದರೆ ಬೇರೆ, ಸತ್ಯವನ್ನು ಮೊಮ್ಮಗ ಇರಲಿ ಹೊರಗೆ ಇರಲಿ. ನನ್ನ ಮೊಮ್ಮಗ ಒಬ್ಬ ಕಳ್ಳಾಗಿದ್ದರೆ ಅವ್ನು ಕಳ್ಳ ಅಂತ ಹೇಳಬಾರ್ದ, ಒಳ್ಳೆಯವನಿದ್ರು ಒಳ್ಳೆಯವ ಅಂತ ಯಾಕೆ ಹೇಳಬಾರ್ದು? ಅದೇ ರೀತಿಯಿಂದ ಆದಿಶ್ ವಾಲಿ ಮೊದಲಿನಿಂದಲೂ ಅವನು ಈ ಕನ್ನಡದ ಭೂಮಿಯಲ್ಲಿ ಬೆಳೆದವ, ಕನ್ನಡತನದಲ್ಲಿ ಬೆಳೆದವ, ಕನ್ನಡ ಮನೆತನದಲ್ಲಿ ಬೆಳೆದವ, ಕನ್ನಡ ಬಗ್ಗೆ ಹೋರಾಡಿದವರ ಮನೆಯಲ್ಲಿ ಬೆಳೆದವ. ಆವಾಗ ಒಂದು ಕಾಲ ಇತ್ತು, ನಾನು ಹೊರಗಡೆ ಕನ್ನಡದ ಬಗ್ಗೆ ಹೇಳ್ತಾ ಬಂದಾಗ 4 ಜನರು ನನ್ನ ಹಿಂದೆ ಯಾರೂ ಸಿಗ್ತಿದ್ದಿಲ್ಲ. ಆವಾಗ ಇಲ್ಲಿ ಒಬ್ಬರು KL ನೇಗಿ ಅಂತೇಳಿ ಜಿಲ್ಲಾಧಿಕಾರಿ ಇದ್ದರು. ಅವ್ರು ಹೇಳ್ತಿದ್ರು, ಏಕ್ ವಾಲಿ ಪಾಗಲೇ ಕನ್ನಡ ಬೋಲ್ತೆ ಫಿರ್ತಾ ಅಂತ ಅಂತಿದ್ರು. ಆದರೂ ಸಹಿತ ಅವತ್ತಿಗೆ ಅದೇ ರೀತಿಯಿಂದ ಮಾಡಿದ್ದೀವಿ, ಹೋರಾಟ ಆಯಿತು. ಇವತ್ತು ಸಾವಿರಾರು ಸಂಘಟನೆಗಳು ಕನ್ನಡದ ಪರ ಹುಟ್ಕೊಂಡಿವೆ. ಅದರಲ್ಲಿ ನನ್ನ ಮೊಮ್ಮಗನಾದ ಆದಿಶ್ ವಾಲಿ ಲಂಡನ್ನಲ್ಲಿ ಕನ್ನಡ ಧ್ವಜ ಹಾರಿಸಿದ್ದು, ಅದಲ್ಲದೆ ಅವನು ತನ್ನ ವಚನಗಳಲ್ಲಿ ಬಸವಣ್ಣ ವಚನ ಹೇಳಿದ್ದು ಸಂತೋಷದ ಸಂಗತಿ. ಆದರೆ ಅದು ಅವನ ಕರ್ತವ್ಯ.
ಅವನು ಕನ್ನಡಿಗ. ಬಸವಣ್ಣವರು ಕನ್ನಡಕ್ಕಷ್ಟೇ ಅಲ್ಲ, ಕರ್ನಾಟಕಕ್ಕಷ್ಟೇ ಅಲ್ಲ, ರಾಷ್ಟ್ರಕ್ಕೆ ಅಲ್ಲ, ವಿಶ್ವಕ್ಕೆ ಮಾದರಿ ಆದವರು. ಅವರು ವಚನವನ್ನು ಅಲ್ಲಿ ತೋರಿಸ್ಕೊಟ್ಟಿದ್ದಾನೆ. ನಿಜವಾಗಿ ನೋಡಿದ್ರೆ ಇಂಥ ಒಬ್ಬ ಮೊಮ್ಮಗ ಇದ್ದಾನಲ್ಲ ಎಂಬ ಹೆಮ್ಮೆ ನನಗೆ ಈ ವಯಸ್ಸಿನಲ್ಲಿಯೂ ಒಂದು ಹೊಸ ಸ್ಫೂರ್ತಿಯನ್ನು ಕೊಡ್ತದೆ. ನಾನು ಇವತ್ತಿನ ದಿವಸ ನನ್ನ ಮೊಮ್ಮಗನ ಬಗ್ಗೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಯವರು ಒಂದು ಸಂದೇಶವನ್ನು ಕಳಿಸಿ ಎಲ್ಲ ಕಡೆ ಬಿತ್ತಿಸಕ್ಕಾಗಿ ಅವರು ಕನ್ನಡದ ಬಗ್ಗೆ ಇದ್ದ ಕಾಳಜಿಯ ಬಗ್ಗೆ ನಾನು ಅವರಿಗೆ ಅಭಿನಂದನೆ ಹೇಳ್ತೀನಿ. ಸರ್, ಎಲ್ಲ ಇವಾಗ ಆದಿಶ್ ವಾಲಿ ಅವರ ಏನು ವಿಡಿಯೋ ವೈರಲ್ ಆಗಿತ್ತಲ್ಲ ಸರ್, ಎಲ್ಲ ಮಾಧ್ಯಮಗಳಿಗೆ ಆ ವಿಡಿಯೋ ಸಿಗೋಕ್ಕಿಂತ ಮೊದಲು 2 ದಿನ ಮೊದಲೇ ಸಿಕ್ಕಿತ್ತು. ಆದರೆ ಒಂದು ಮಾಧ್ಯಮ ಸಂಸ್ಥೆಯಾಗಿ ನಾವೇ ನಮ್ಮ ಬಗ್ಗೆ ಹೇಳ್ಕೊಂಡ್ರೆ ತಪ್ಪಾಗಿರುತ್ತೆ ಅನ್ನೋ ಒಂದೇ ಒಂದು ಇದರಲ್ಲಿ 2 ದಿನ ನಾವು ಸುದ್ದಿಯನ್ನು ಬಿತ್ತ. ಆದರೆ ಈ ರಾಜ್ಯದಲ್ಲಿರುವಂತಹ ಕನ್ನಡಿಗರು ಅವರ ಒಂದು ವಿಡಿಯೋಗೆ ಎಷ್ಟೊಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಅಂದರೆ ಸರ್, ಖುದ್ದಾಗಿ ರಾಜ್ಯದ ಉಪಮುಖ್ಯಮಂತ್ರಿಗಳೇ ಆ ಒಂದು ವಿಡಿಯೋದ ಬಗ್ಗೆ ಮಾತನಾಡಿದ ಮೇಲೆ, ಆ ಒಂದು ವಿಡಿಯೋದ ಬಗ್ಗೆ ಬರೆದುಕೊಂಡಿದ ಮೇಲೆ ನಾವು ಸುದ್ದಿ ಬಿತ್ತರಿಸ್ತಾ ಇದ್ದೀವಿ ಸರ್. ನೋಡಿ, ಮಾಧ್ಯಮದವ್ರು ತಪ್ಪದಿಲ್ಲೇ. ತಮ್ಮವರು ಏನಾದರೂ ಮಾಡಿದ್ರೆ ಜನರು ಏನಂತಾರೋ ಅಂತ ಮುಚ್ಚಿಡ್ತಾರೆ, ತಮ್ಮವರು ತಪ್ಪು ಮಾಡಿದ್ರು ಜನರಿಗೆ ಗೊತ್ತಾಗಬಾರ್ದಂತ ಮುಚ್ಚಿಡ್ತಾರೆ. ಇದು ಮಾಧ್ಯಮದ ಪದ್ಧತಿನೇ ಅಲ್ಲ. ಮಾಧ್ಯಮದವರು ಜನರು ಏನಂತಾರೆ ಅಂತ ನಮಗೆ ಬಿತ್ತರಿಸೋದಿಲ್ಲ. ಸತ್ಯವನ್ನು ಸಮಾಜಕ್ಕೆ ತೋರಿಸ್ಬೇಕು, ಸತ್ಯವನ್ನು ಸಮಾಜದ ಮುಂದೆ ಬರಬೇಕು, ಅದನ್ನು ನಾವು ಬಿತ್ತರಿಸ್ಬೇಕು. ಎಲ್ಲ ಕಡೆ ಬಂದ ಮೇಲೆ ಜನರು ಏನಂತಾರೋ ಅಂಥೇಳಿ 2 ದಿವಸ ಮಾಡಿಲ್ಲ ಅಂದರೆ ನೀವು ಮಾಧ್ಯಮದ ತತ್ವಕ್ಕೆ ಚ್ಯುತಿ ತಂದಿರಿ. ನೀವು ಅದು ಮೊದಲೇ ಮಾಡಬೇಕಾಗಿತ್ತು. ಯಾಕಂದರೆ ಅವನು ಮಾಡಿದ್ದು ಕನ್ನಡದ ಕೆಲಸ, ಅವನು ಹೇಳಿದ್ದು ಬಸವಣ್ಣವ್ರ ವಚನ, ಇದು ವಿಶ್ವಕ್ಕೆ ಮಾದರಿಯಾಗಿ ತೋರಿಸಿದ್ದು. ಅವನು ವಾಲಿ ಮೊಮ್ಮಗ ಅಂಥೇಳಿ ಅಲ್ಲ, ಒಬ್ಬ ಆದಿಶ, ಒಬ್ಬ ಯುವಕ, ಒಬ್ಬ ತರುಣ ಸಮಾಜಕ್ಕೆ ಒಂದು ಆದರ್ಶ ಕೆಲಸ ಮಾಡಿದ್ದಾನೆ. ಇದನ್ನು ತೋರಿಸ್ಬೇಕಾಗಿತ್ತು. ಅವನು ದೊಡ್ಡಸ್ಟಿಕೆ ಅವ್ರ ತಂದೆ ಡಾಕ್ಟರ್ ರಜನೀಶ್ ವಾಲಿ ಅವ್ರ ಹೆಸರು ಹೇಳಲಾರ್ದೇನೆ ಅವನು ನನ್ನ ಹೆಸರು ಹೇಳಿದ್ದಾನೆ. ಯಾಕೆ ಹೇಳಿದ್ದಾನೆ? ಅವ್ರ ಅಪ್ಪನಕ್ಕಿಂತಲೂ ನಾನು ಕನ್ನಡ ಸಲುವಾಗಿ ಹೆಚ್ಚಿಗೆ ಕೆಲಸ ಮಾಡೀನಿ. ಆದರೆ ಅವ ಸತ್ಯವನ್ನು ಅವನು ಹೇಳಿದ್ದಾನೆ. ಅವ್ರ ಅಪ್ಪನ ಹೆಸರು ಹೇಳ್ಬೋದಾಗಿತ್ತು, ಆದರೆ ಅವನು ಸತ್ಯವನ್ನು ಹೇಳಿದ್ದಾನೆ. ಆದರೆ ನಾವು ಮಾಧ್ಯಮದವರು ಮಾತ್ರ ಅವನ ಸತ್ಯತೆಯನ್ನು ನಾವು ಮುಚ್ಚಿ ಅವನಿಗೆ ಬೆಳಕಿಗೆ ಬರಲಾರ್ದಂಗೆ ಮಾಡಿದ್ದು ನಿಜವಾಗಿ ನೋಡಿದ್ರದ್ದು ತಪ್ಪು. ಕೇವಲ ನಮ್ಮ ಮಾಧ್ಯಮ ಅಷ್ಟೇ ಮುಚ್ಚಿದ್ದು ಸರ್, ರಾಜ್ಯದ ಎಲ್ಲ ಮಾಧ್ಯಮಗಳು ಆದಿಶ್ ಅವರ ಒಂದು ಕಾರ್ಯಕ್ಕೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದಾವೆ ಸರ್. ಆದರೆ ನಾವು ನಮ್ಮ ಸಂಸ್ಥೆ ಇರೋದ್ರಿಂದ ನಾವೇ 2 ದಿನ ತಡವಾಗಿ ಸುದ್ದಿ ಬಿತ್ತೇವೆ. ಹನುಮಂತವ್ರೆ, ಮಾಧ್ಯಮದ ಸಂಸ್ಥೆ ನಡೆಸೋರು ನಾವು, ಮಾಧ್ಯಮ ನಮ್ದಲ್ಲ, ಇದು ಸಮಾಜದ್ದು. 2 ದಿವಸ ತಡ ಮಾಡಿ ಸುದ್ದಿ ಕೊಟ್ಟಿದ್ದು ಇದು ತಪ್ಪು. ಮೊದಲೇ ಕೊಡಬೇಕು. ಅವನು ತಪ್ಪು ಮಾಡಿದ್ರು ನೀವು ಇದೇ ರೀತಿ ಮುಚ್ಚಿಡ್ತೀರಿ. ಅದಕ್ಕೆ ಅವ್ನು ತಪ್ಪು ಮಾಡಿದ್ರು ಮುಚ್ಚಿಡಬಾರ್ದು, ಒಳ್ಳೇದು ಮಾಡಿದ್ರು ಮುಚ್ಚಿಡಬಾರ್ದು. ಅದು ಬಹಿರಂಗವಾಗಿ ಹೇಳಬೇಕು. ಮೊಮ್ಮಗ ಅಂತಲ್ಲ, ಒಬ್ಬ ಯುವಕ, ಒಬ್ಬ ಕನ್ನಡಿಗ, ಒಬ್ಬ ತರುಣ ಈ ರೀತಿಯಿಂದ ಉತ್ಸಾಹದಿಂದ ಬಂದಿದ್ದಾನೆ. ಅದು ನನ್ನ ಮೊಮ್ಮಗ ಇದ್ದ ಸಿಂಧು ಮತ್ತಿಷ್ಟು ಹೆಮ್ಮೆ. ಈ ಕಾರ್ಯವನ್ನು ಅವ್ನು ಮಾಡಿದ್ದಕ್ಕೆ ಅವನಿಗೆ ಅಭಿನಂದನೆ. ಎಸ್, ಇನ್ನು ಮುಂದಿನ ಸುದ್ದಿಗೆ ಹೋಗೋದಾದ್ರೆ, ಸಿಂಧನೂರಿನಲ್ಲಿ ಗಾಂಧಿ ಜಯಂತಿ ದಿನದಂದು ಕಸದ ರಾಶಿಯಲ್ಲಿ ಸಾವಿರಾರು ರಾಷ್ಟ್ರ ಧ್ವಜಗಳು ಪತ್ತೆ. ಯಾವ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಅನ್ನೋದು ತಾವು ಸ್ಕ್ರೀನ್ ಮೇಲೆ ನೋಡ್ಬೋದು. ಅದರಲ್ಲಿ ಕೆಲವೊಂದು ರಾಜಕೀಯ ಪಕ್ಷದ್ದು ಧ್ವಜಗಳಿದೆ, ಆದರೆ ರಾಷ್ಟ್ರ ಧ್ವಜಕ್ಕೆ ಎಂತಹ ದೊಡ್ಡ ಅಪಮಾನ ಅನ್ನೋದು ನಮಗೆ ಅರ್ಥನೇ ಆಗ್ತಲ್ಲ. ಯಾರು ಈ ಒಂದು ಕೆಲಸ ಮಾಡಿರ್ಬೋದು? ಸಿಂಧನೂರಿನ ಒಂದು ಗ್ರಾಮದಲ್ಲಿ ಸಿಕ್ಕಿರುವಂಥದ್ದು ಸರ್, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್. ನೋಡಿ ಹನುಮಂತವ್ರೆ, ಇದು ಎಲ್ಲಕ್ಕಿಂತಲೂ ಮಹತ್ವದ ಸುದ್ದಿ. ಮಹಾತ್ಮ ಗಾಂಧೀಜಿಯವರ ಜಯಂತಿಗಿಂತಲೂ ಮಹತ್ವದ ಸುದ್ದಿ. ರಾಷ್ಟ್ರದ ಜೀವಾಳ ಅಂದರೆ ರಾಷ್ಟ್ರಧ್ವಜ, ರಾಷ್ಟ್ರದ ಉಸಿರಂದರೆ ರಾಷ್ಟ್ರಧ್ವಜ, ರಾಷ್ಟ್ರ ಅಭಿಮಾನ ಅಂದರೆ ರಾಷ್ಟ್ರಧ್ವಜ. ಅದರ ಬಗ್ಗೆ ಆದಂಥ ಅಪಮಾನ ರಾಯಚೂರು ಜಿಲ್ಲೆಯಲ್ಲಿ ಅಲ್ಲಿಯ ಜಿಲ್ಲಾ ಆಡಳಿತ ಏನು ಮಾಡ್ತಾ ಇದೆ, ಆಮೇಲೆ ಸಿಂಧೂರು ತಾಲೂಕಿನ ತಾಲೂಕಾ ಮ್ಯಾಜಿಸ್ಟ್ರೇಟ್ ಆಗಲಿ ಅಲ್ಲಿಯವ್ರು ಏನು ಮಾಡ್ತಾ ಇದ್ದಾರೆ, ಅಲ್ಲಿನ ನಗರಸಭೆಯವರು ಏನು ಮಾಡ್ತಾ ಇದ್ದಾರೆ, ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಇದನ್ನು ಗಮನ ಹರಿಸಬೇಕಾಗ್ತದೆ. ಅಷ್ಟೇ ಅಲ್ಲ, ನಮ್ಮ ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರು ಈ ಕಡೆ ಎಲ್ಲ ಕೆಲಸ ಬಿಟ್ಟು ಗಮನ ಹರಿಸಬೇಕಾಗಿದೆ. ಏನಂದರೆ ರಾಷ್ಟ್ರಧ್ವಜಕ್ಕೆ ಒಂದು ಕೆಲವು ನಿಯಮ ಇದೆ. ಆ ನಿಯಮ ತಪ್ಪಿದರೆ ಒಬ್ಬ ಮನುಷ್ಯನ ಹತ್ಯೆ ಮಾಡಿದಕ್ಕಿಂತಲೂ ದೊಡ್ಡ ತಪ್ಪು ಅದಾಗ್ತದೆ. ಯಾಕಂದರೆ ಒಂದು ಧ್ವಜದ ಅಪಮಾನ
ಇಡೀ ರಾಷ್ಟ್ರದ ಅಪಮಾನ ಆಗ್ತದೆ. ಸಿಂಧನೂರು ತಾಲೂಕಿನ ಎಲ್ಲಿ ಸಿಂಧೂರಿನಿಂದ ಗಂಗಾವತಿ ರಸ್ತೆಯಲ್ಲಿ ಹೋಗಾಗ ಒಂದು ಮುಖ್ಯ ಹಳ್ಳದ ಪಕ್ಕದಲ್ಲಿ 4 ಚೀಲ ರಾಷ್ಟ್ರಧ್ವಜದ ಕಸದ ಬುಟ್ಟೆಯಲ್ಲಿ ಸಿಕ್ಕಿವೆ. ಅದನ್ನು ನೋಡಿದ್ರೆ ಸಿಟ್ಟಷ್ಟೇ ಅಲ್ಲ, ಅವರನ್ನು ಗುಂಡಿಟ್ಟು ಕೊಲ್ಲಬೇಕು ಅಂತಕ್ಕಂಥ ಮಾತು ಇವತ್ತು ಗಾಂಧಿ ಜಯಂತಿ ದಿವಸ ಹೇಳಬೇಕಾಗ್ತದೆ. ಯಾಕಂದರೆ ರಾಷ್ಟ್ರಧ್ವಜ ಹಳೇದಾದರೆ ಅದಕ್ಕೆ ಯಾವ ರೀತಿ ವಿಲೆ ಮಾಡಬೇಕು, ಇಲ್ಲದೋದ್ರೆ ಆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒಪ್ಪಿಸ್ಬೇಕು ಅಂತ ನಿಯಮ ಇದೆ. ಆದರೆ ಆಶ್ಚರ್ಯದ ಸಂಗತಿ, ಸಿಂಧನೂರಿನವ್ರು ಹೇಳ್ತಾರೆ ನಮ್ಮ ಇದರ ವ್ಯಾಪ್ತಿಯಲ್ಲಿ ಬರೋದಿಲ್ಲ, ನಗರಸಭೆ ವ್ಯಾಪ್ತಿಯಲ್ಲಿ ಬರೋದಿಲ್ಲ ಅಂತ ಹೇಳ್ತಾರೆ. ಆದರೆ ಗ್ರಾಮ ಪಂಚಾಯತಿಯವರು, ಹೊಸಳ್ಳಿ ಗ್ರಾಮ ಪಂಚಾಯತಿಯವರು ಹೇಳ್ತಾರೆ ಆ ಕಸದ ಗುಡ್ಡೆಯಲ್ಲಿ ತಂದು ಎಸೆದವರೆಲ್ಲ ನಗರಸಭೆಯವರೇ, ಅವರೇ ತಂದು ಎಸೆದಾರೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಸಾಮಾನ್ಯ ಎನ್ಕ್ವೈರಿ ಅಲ್ಲ, ಒಂದು ಹತ್ಯೆಯ ಎನ್ಕ್ವೈರಿ ಯಾವ ರೀತಿ ಆಗ್ತದೋ ಆ ರೀತಿಯಿಂದ ಕಣ್ಣು ತೆರೆದು ಅದನ್ನು ಅಲ್ಲಿ ಜಿಲ್ಲಾಧಿಕಾರಿಗಳಾಗಲಿ, ಪೊಲೀಸ್ ವರಿಷ್ಠಾಧಿಕಾರಿಗಳಾಗಲಿ, ನಮ್ಮ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಾಗಲಿ ಇದರ ಬಗ್ಗೆ ವಿಚಾರಣೆ ಮಾಡಿ ಅವ್ರು ಮಾಡಿದವ್ರು ಯಾರು ಅವರಿಗೆ ಜನರ ಮುಂದೆ ತರಬೇಕು. ಮತ್ತೊಂದು ಸಲ ಈ ರೀತಿಯಿಂದ ಹುಚ್ಚುತನ ಅವರು ಮಾಡಬಾರ್ದು. ಮಾಡಿದರೆ ಅವ್ರಿಗೆ ಯಾವ ರೀತಿ ಶಿಕ್ಷೆ ಆಗಬೇಕೆಂಬುದನ್ನು ಒಂದು ನಿದರ್ಶನ ಆಗಬೇಕು. ಮಹಾತ್ಮ ಗಾಂಧಿ ಜಯಂತಿ ದಿವಸ ರಾಷ್ಟ್ರಧ್ವಜದ ಅಪಮಾನ ಸಹಿಸಲಿಕ್ಕಾಗೋದಿಲ್ಲ, ಸಹಿಸಲೂಬಾರ್ದು. ಇದನ್ನು ಮಾಡಿಲ್ಲಂದರೆ ಸಿಂಧನೂರ ಜನರು ಎಚ್ಚರಗೊಂಡು ಅಲ್ಲಿನ ಜನರು ಅದಕ್ಕೆ ಆಂದೋಲನ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಇದಕ್ಕೆ ಪ್ರತಿಯೊಬ್ಬರ ಕರ್ತವ್ಯ. ನಮ್ಮ ಸಿಂಧನೂರ ವರದಿಗಾರನಿಗೆ ನಾನು ಅಭಿನಂದನೆ ಹೇಳ್ತೀನಿ. ಯಾಕಂದರೆ ಇಂಥ ಮಹತ್ವದ ಸುದ್ದಿಯನ್ನು ಮಹಾತ್ಮ ಗಾಂಧಿ ಜಯಂತಿ ದಿವಸ ಕಳಿಸಿದ್ದಾನೆ. ನನಗೆ ಹೆಮ್ಮೆ ಇದೆ, ಒಬ್ಬ ನಮ್ಮ ವರದಿಗಾರ ಇದ್ದಾನೆ ಅಲ್ಲಿ ಅಂತ ಹೇಳ್ಕೊಳ್ಳಿಕ್ಕೆ. ಆದರೆ ಅಧಿಕಾರಿಗಳು ಎಚ್ಚರಗೊಳ್ಬೇಕು, ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ. ಇದು ಸುದ್ದಿ ಬಂದ ಮೇಲಾದರೂ ಸ್ವಲ್ಪ ಎಚ್ಚರಗೊಂಡು ಅದು ಯಾರು ಎಸ್ದಾರೆ, ಎಲ್ಲಿಂದ ಜಮಾ ಮಾಡಿದ್ರು, 4 ಚೀಲ ಧ್ವಜಗಳು ಎಲ್ಲಿಂದ ಸಿಕ್ಕು ಅದನ್ನು ನೋಡಿ ರಾಷ್ಟ್ರಧ್ವಜದ ಮಾನ ಕಾಪಾಡಬೇಕು. ಅದು ತಗೊಂಡು ವರದಿ ಬಗ್ಗೆ ದಯಮಾಡಿ ಅವರು ಮತ್ತೆ ನಮ್ಮ ಉತ್ತರ ಕರ್ನಾಟಕ ಕನ್ನಡ ವಾಹಿನಿಗೆ ತಿಳಿಸ್ಬೇಕು. ನಾವು ಜನರಿಗೆ ಅದರ ಪ್ರತಿಫಲ ಏನೆಂಬುದು ತೋರಿಸ್ಕೊಡ್ತೀವಿ. ಒಂದೇ ಮಾತರಂ.